ವೀರಾಪುರದಲ್ಲಿ ವಿಕೃತಿ, ಮಹಾಪುರುಷರ ಭಾವಚಿತ್ರಗಳಿಗೆ ಮಸಿ, ರಾಷ್ಟ್ರ ನಾಯಕರಿಗೆ ಅವಮಾನ, ಕುಕನೂರು ತಾಲೂಕಲ್ಲಿ ಜನರ ಆಕ್ರೋಶದ ಕಟ್ಟೆ. ಸಂವಿಧಾನ ಶಿಲ್ಪಿಗೆ ಅವಮಾನಿಸಿದ ನೀಚರು ಯಾರು? ತನಿಖೆಗೆ ಹೆಚ್ಚಿದ ಒತ್ತಾಯ. ಇತಿಹಾಸ ಅಳಿಸಲು ಸಾಧ್ಯವಿಲ್ಲ, ಕಿಡಿಗೇಡಿಗಳಿಗೆ ದಸಂಸ ಎಚ್ಚರಿಕೆ. ಅವಮಾನಗೊಳಿಸಿದ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಗಡಿಪಾರು ಮಾಡುವಂತೆ ಗಜೇಂದ್ರಗಡ ಡಿಎಸ್ಎಸ್ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ. ದೇಶಕ್ಕೆ ದಾರಿ ತೋರಿಸಿದ ಮಹಾಪುರುಷರನ್ನೇ ಅವಮಾನಿಸುವ ಮಟ್ಟಕ್ಕೆ ಕಿಡಿಗೇಡಿಗಳ ಅಟ್ಟಹಾಸ ಬೆಳೆದಿದ್ಯಾ? ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ನಡೆದ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಮಹಾಪುರುಷರ ಭಾವಚಿತ್ರಗಳಿಗೆ ಮಸಿ ಬಳಿದು ವಿಕೃತಿ ಮೆರೆದ ನೀಚರ ವಿರುದ್ಧ ಈಗ ಜನಾಕ್ರೋಶ ಸ್ಫೋಟಗೊಂಡಿದೆ. ನೋಡಿ ಈ ದೃಶ್ಯಗಳನ್ನ. ಅಂದು ದೇಶಕ್ಕಾಗಿ ಸಮಾಜಕ್ಕಾಗಿ ಬದುಕನ್ನೇ ಮುಡಿಪಾಗಿಟ್ಟ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಕ್ರಾಂತಿಯೋಗಿ ಬಸವಣ್ಣ, ಮಹಾತ್ಮ ಫುಲೆ ಅಂತಹ ಮಹಾನ್ ಚೇತನಗಳ ಭಾವಚಿತ್ರಗಳಿಗೆ ಕಿಡಿಗೇಡಿಗಳು ಸಗಣಿ ಎರಚಿ ಮಸಿ ಬಳಿದಿದ್ದಾರೆ. ದಿನಾಂಕ 15ರ ತಡರಾತ್ರಿ ಈ ಹೇಯ ಕೃತ್ಯ ನಡೆದಿದ್ದು ಶಾಂತವಾಗಿದ್ದ ವೀರಾಪುರ ಗ್ರಾಮದಲ್ಲಿ ಈಗ ಕಿಚ್ಚು ಹತ್ತಿಕೊಂಡಿದೆ. ಈ ವಿಕೃತಿಯನ್ನ ಖಂಡಿಸಿ ಗಜೇಂದ್ರಗಢದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ನೇತೃತ್ವದಲ್ಲಿ ಮಹನೀಯರ ಭಾವಚಿತ್ರಕ್ಕೆ ಅವಮಾನಗೊಳಿಸಿದ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಗಡಿಪಾರು ಮಾಡುವಂತೆ ಗಜೇಂದ್ರಗಢ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಕೇವಲ ಮನವಿ ಮಾತ್ರವಲ್ಲ, ತಪ್ಪಿತಸ್ಥರನ್ನ 24 ಗಂಟೆಯೊಳಗೆ ಬಂಧಿಸದಿದ್ರೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತೆ ಅಂತ ಗಜೇಂದ್ರಗಢ ದಲಿತ ಮುಖಂಡರು ಮನವಿ ಕೊಡೋದ್ರೊಂದಿಗೆ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಬಸವಣ್ಣ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ ಇಂಥ ಅನೇಕ ನಾಯಕರುಗಳ ಫೋಟೋಗೆ ಸಗಣಿ ಹರಿಸುವ ಮೂಲಕ ಇವತ್ತು ದೇಶಾದ್ಯಂತ ಈಗ ಏನೋ ಒಂದು ಕೋಮಗಲಭೆ ಇರಿಸುವಂಥ ಕೆಲಸವನ್ನು ಆ ಗ್ರಾಮದಿಂದ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಬೇಕು. ಯಾವ ರಾಷ್ಟ್ರೀಯ ನಾಯಕರಂದರೆ ಈ ದೇಶವನ್ನು ಕಟ್ಟಿದಂಥವ್ರು ಅವರು. ಇವತ್ತು ನಾವೇನಾದರೂ ಇದು ಸುರಕ್ಷಿತವಾಗಿ ಇದ್ದೀವಿ, ಇಲ್ಲೇನಾದರೂ ಸುರಕ್ಷಿತವಾಗಿ ಬಾಳ್ತೀವಿ ಅಂತಂದರೆ ಭಾರತದ ಸಂವಿಧಾನದಡಿ ಒಳಗಡೆ ಅಂಥ ನಾಯಕರಿಗೆ ಅಪಮಾನ ಮಾಡ್ತಾ ಇರೋದು ತುಂಬ ಇದು ಘೋರ. ಇದು ಈ ಒಂದು ವಿಚಾರವಾಗಿ ಇವತ್ತು ಖಂಡಿಸಿ ಸಂಕ್ಷಿಪ್ತವಾಗಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಈ ಮನವಿ ಏನಪ್ಪ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಇದಕ್ಕೊಂದು ಕಾಯ್ದೆ ಆಗಬೇಕು. ಇವತ್ತು ರಾಷ್ಟ್ರ ನಾಯಕರು ಅಂತಂದರೆ ಅಲ್ಲಿ ಚೆನ್ನಮ್ಮ ಇದ್ದಾರ, ಸಂಗೊಳ್ಳಿ ರಾಯಣ್ಣ ಇದ್ದಾನೆ, ಕನಕದಾಸರು ಇದ್ದಾರೆ, ಅನೇಕ ಮಹಾತ್ಮರು ಈ ದೇಶಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ಇವತ್ತು ಅಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರಿಗೆ ಅವಮಾನ ಮಾಡ್ತಕ್ಕಂಥ ವ್ಯವಸ್ಥೆ ವೀರಾಪುರದಲ್ಲಿ ನಡೆದಿದೆ. ಅದು ಮುಂದಿನ ದಿನಮಾನದಲ್ಲಿ ನಡೀಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವು ಈ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಮನವಿಯನ್ನು ನಮ್ಮ ವಕೀಲರಾಗಿರ್ತಕ್ಕಂಥ ಉಮೇಶ್ ಹರಡಿಗಡವರು ಓದುವ ಮೂಲಕ ಮಾನ್ಯ ತಹಶೀಲ್ದಾರ್ ಅವರಿಗೆ ನೀಡಬೇಕಂತ ವಿನಂತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶರಣು ಪೂಜಾರ್, ಮರಿಯಪ್ಪ ಮಾದರ್, ಉಮೇಶ್ ಅರಳಿಗೇಡದ, ಈಶ್ವರ ದೊಡ್ಮನಿ, ಶರಣಪ್ಪ ಹಲಗಿ, ಮಂಜುನಾಥ್ ಮಾದರ, ಮೈಲಾರಪ್ಪ ಮುಲಿಮಣಿ, ಶ್ರೀಕಾಂತ ಅರಳಿಗಿಡದ ಹಾಗೂ ಭೀಮಪ್ಪ ಮೇಟೆ ಸೇರಿ ಉಪಸ್ಥಿತರಿದ್ದರು. ಮಹನೀಯರ ಭಾವಚಿತ್ರಗಳಿಗೆ ಮಸಿ ಬಳಿಯೋದ್ರ ಮೂಲಕ ನಿಮ್ಮ ಅಲ್ಪತನ ಪ್ರದರ್ಶನವಾಯಿತಾ ಹೊರತು ಆ ಮಹಾಪುರುಷನ ಸಿದ್ಧಾಂತವನ್ನಲ್ಲ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತು ಇಂತಹ ಸಮಾಜಘಾತುಕ ಶಕ್ತಿಗಳನ್ನ ಜೈಲಿಗಟ್ಟುತ್ತಾ ಕಾದು ನೋಡಬೇಕಾಗಿದೆ.